ಎಲ್ರಿಗೂ ನಮಸ್ಕಾರ. ಸುಶಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ನಾವು ಕುವೆಂಪು ವಿಶ್ವವಿದ್ಯಾಲಯ BA 4ನೇ ಸೆಮಿಸ್ಟರ್ಗಿರುವಂತಹ ಭಾರತದ ಸಮಕಾಲೀನ ಸಾಮಾಜಿಕ ಸಮಸ್ಯೆಗಳ ಒಂದು ಪಠ್ಯಕ್ರಮವನ್ನು ನೋಡ್ತಾ ಹೋಗೋಣ. ಇದುವರೆಗೆ ನಾವು 3 ಸೆಮಿಸ್ಟರ್ನ ಮುಗಿಸಿದ್ದೀವಿ ರಾಜ್ಯ ಶಿಕ್ಷಣ ನೀತಿ ಪಠ್ಯಕ್ರಮದ ಪ್ರಕಾರ. ಆ 3 ಸೆಮಿಸ್ಟರ್ನಲ್ಲಿ ನೀವು ಚೆನ್ನಾಗಿ ಓದಿದ್ದೀರಾ, ಒಳ್ಳೆ ಪೇಪರ್ನ ಪರಿಚಯ ಮಾಡ್ಕೊಂಡಿದ್ದೀರಾ. ಅದೇ ಥರ ಈಗ 4ನೇ ಸೆಮಿಸ್ಟರಲ್ಲಿ ಭಾರತದ ಸಮಕಾಲೀನ ಸಾಮಾಜಿಕ ಸಮಸ್ಯೆಗಳು ಅಂದರೆ ಮುಖ್ಯವಾದ ಪತ್ರಿಕೆ ಇದು ಮೇಜರ್ ಪೇಪರ್ನ ಸ್ಟಡಿ ಮಾಡ್ತಾ ಇದ್ದಾರೆ. ಅದರಲ್ಲಿ ಏನೇ ಸಿಲೆಬಸ್ ಬರುತ್ತೆ, ಎಷ್ಟು ಮಾರ್ಕ್ಸ್ ಇದೆ ಅದೆಲ್ಲದು ಕೂಡ ನಾವು ನೋಡ್ತಾ ಹೋಗೋಣ. ನಿಮಗೆಲ್ಲರಿಗೂ ಗೊತ್ತಿದ್ದಂಗೆ ಇದು 100 ಅಂಕಗಳ ಒಂದು ಪತ್ರಿಕೆ. ಇದರಲ್ಲಿ 80 ಅಂಕಗಳಿಗೆ ನೀವು ಮುಖ್ಯ ಪರೀಕ್ಷೆನ ಅಂದರೆ ಬಾಹ್ಯ ಮೌಲ್ಯಮಾಪನದ ಪರೀಕ್ಷೆನ ಬರೀತೀರಾ ಮತ್ತು 20 ಅಂಕಗಳಿಗೆ ಆಂತರಿಕ ಮೌಲ್ಯಮಾಪನದ ಪರೀಕ್ಷೆನ ಬರೀತೀರಾ. ಓಕೆ, ಸಿಲೆಬಸ್ನ ನೋಡ್ತಾ ಹೋಗೋಣ. ಓಕೆ, ಇದರಲ್ಲಿ ಒಟ್ಟು 5 ಅಧ್ಯಾಯಗಳ ಒಂದು ಒಳ್ಳೆ ಪತ್ರಿಕೆಯಾಗಿದೆ ಇದು. ಇದರಲ್ಲಿ ಸಾಮಾಜಿಕ ಸಮಸ್ಯೆಗಳು, ಭಾರತದ ಸಮಕಾಲೀನ ಸಾಮಾಜಿಕ ಸಮಸ್ಯೆಗಳು ಅಂದರೆ ಭಾರತದಲ್ಲಿರುವಂಥ ಸಮಸ್ಯೆಗಳ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಷನ್ ಮಾಡಿರುವಂಥ ಒಂದು ಒಳ್ಳೆ ಪತ್ರಿಕೆ ಈ ಪತ್ರಿಕೆಯಾಗಿದೆ. ಏನೇನು ಬರುತ್ತೆ ನೋಡ್ತಾ ಹೋಗೋಣ. ಇದರಲ್ಲಿ 5 ಘಟಕಗಳಿದ್ದಾವೆ. ಅದರಲ್ಲಿ ಮೊದಲನೇ ಘಟಕ ಪೀಠಿಕೆ, ಅಂದರೆ ಸಾಮಾಜಿಕ ಸಮಸ್ಯೆಗಳ ಒಂದು ಪೀಠಿಕೆಯನ್ನು ನಾವು ಈ ಚಾಪ್ಟರ್ ನೋಡ್ತಾ ಇದ್ದೀವಿ. ಇದರಲ್ಲಿ ಮೊದಲನೇ ಭಾಗದಲ್ಲಿ ನಾವು ನೋಡ್ತಾ ಹೋಗ್ತೀವಿ ಸಾಮಾಜಿಕ ಸಮಸ್ಯೆಗಳ ಅರ್ಥ ಮತ್ತು ಗುಣಲಕ್ಷಣಗಳು ಅಂತ. ಅಂದರೆ ಸಾಮಾಜಿಕ ಸಮಸ್ಯೆ ಅಂದರೆ ಏನು ಅಂತ, ನಮಗೆ ಸಮಸ್ಯೆಗಳು ಸಾವಿರಾರು ಇದ್ದಾವೆ. ಅದರಲ್ಲಿ ಮುಖ್ಯವಾಗಿ ಸಾಮಾಜಿಕ ಸಮಸ್ಯೆಗಳು ಅಂದರೆ ಏನು ಅಂತೇಳಿ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ಸಾಮಾಜಿಕ ಸಮಸ್ಯೆಗಳು ಅಂದರೆ ಏನು ಅಂತ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಮಾತ್ರ ನಾವು ಸಮಸ್ಯೆಗಳನ್ನು ನಾವು ಆಳವಾಗಿ ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ. ಈ ಚಾಪ್ಟ್ರಲ್ಲಿ ಅಂದರೆ ಈ ಕಾನ್ಸೆಪ್ಟಲ್ಲಿ ನಾವು ಏನು ಮಾಡ್ತೀವಿ, ಅವುಗಳನ್ನ ಅರ್ಥವನ್ನು ನೋಡ್ಕೊಳ್ತೀವಿ ಕೆಲವೊಂದು ವ್ಯಾಖ್ಯಾನಗಳ ಮೂಲಕ. ಅಂದರೆ ಆ ಸಮಸ್ಯೆಗಳು ಅಂದರೆ ಏನು ಅಂತೇಳಿ ವ್ಯಾಖ್ಯಾನಗಳ ಮೂಲಕ ಅವುಗಳನ್ನ ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ. ಅದ್ರ ಜೊತೆಗೆ ಗುಣಲಕ್ಷಣಗಳು, ನಾವು ಅದನ್ನು ಸಾಮಾಜಿಕ ಸಮಸ್ಯೆ ಅಂತಲೇ ಕರೆಯಬೇಕಾದ್ರೆ ಅದು ಹೇಗಿರಬೇಕಾಗುತ್ತೆ. ನಮಗೆ ಆರ್ಥಿಕ ಸಮಸ್ಯೆಗಳಿದ್ದಾವೆ, ರಾಜಕೀಯ ಸಮಸ್ಯೆಗಳಿದ್ದಾವೆ, ಈ ಥರ ಬಹಳಷ್ಟು ಸಮಸ್ಯೆಗಳಿದ್ದಾವೆ ಸಮಾಜದಲ್ಲಿ. ಆದರೆ ನಮಗೆ ಸಾಮಾಜಿಕ ಸಮಸ್ಯೆಗಳು ಅಂದರೆ ಕರಿಬೇಕಾದ್ರೆ ಯಾವ ಥರದ ಗುಣಲಕ್ಷಣಗಳು ಹೊಂದಿರಬೇಕಾಗುತ್ತೆ, ಯಾವ ಗುಣಲಕ್ಷಣಗಳು ಅಂದರೆ ನಾವು ಸಾಮಾಜಿಕ ಸಮಸ್ಯೆಗಳು ಅಂತ ಕರಿತೀವಿ ಅನ್ನೋದನ್ನು ನಾವು ಈ ಕಾನ್ಸೆಪ್ಟಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ಗುಣಲಕ್ಷಣಗಳು ಅಂತೇಳಿ ಇಲ್ಲಿಗೆ ಈ ಮೊದಲನೇ ಕಾನ್ಸೆಪ್ಟ್ ಮುಕ್ತಾಯ ಆಗುತ್ತೆ, ಸಮಸ್ಯೆಗಳ ಅರ್ಥ ಮತ್ತು ಗುಣಲಕ್ಷಣಗಳು ಅಂತೇಳಿ. ನೆಕ್ಸ್ಟ್ ಕಾನ್ಸೆಪ್ಟಿಗೆ ಬರ್ತಾ ಇದ್ದೀವಿ, ಘಟಕ 1ರಲ್ಲಿ ಸಾಮಾಜಿಕ ಸಮಸ್ಯೆಗಳ ಕಾರಣಗಳು ಅಂತೇಳಿ. ಅಂದರೆ ಸಾಮಾಜಿಕ ಸಮಸ್ಯೆಗೆ ಏನು ಕಾರಣ, ಯಾಕೆ ಸಮಸ್ಯೆಗಳು ಉದ್ಭವಿಸ್ತಾ ಇದ್ದಾವೆ, ಅದು ಮುಖ್ಯವಾಗಿ ಸಮಸ್ಯೆಗಳು ಅನ್ನೋದಕ್ಕಿಂತ ಸಾಮಾಜಿಕ ಸಮಸ್ಯೆಗಳು ಯಾಕೆ ಉದ್ಭವಿಸ್ತಾ ಇದ್ದಾವೆ, ಅದರ ಕಾರಣ ಏನು ಅಂತೇಳಿ ನಾವು ಈ ಕಾನ್ಸೆಪ್ಟಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ಅದಾದಮೇಲೆ ಸಾಮಾಜಿಕ ಸಮಸ್ಯೆಗಳ ಅಧ್ಯಯನದ ಸೈದ್ಧಾಂತಿಕ ದೃಷ್ಟಿಕೋನಗಳು ಅಂತೇಳಿ, ಅಂದರೆ ಥಿಯರಿಟಿಕಲ್ ವ್ಯೂಸ್ ಅಂತೇಳಿ ನಾವು ಇಲ್ಲಿ ಹೇಳ್ತಾ ಇರ್ತೀವಿ. ಈ ಸಾಮಾಜಿಕ ಸಮಸ್ಯೆಗಳಿಗೆ ದೃಷ್ಟಿಕೋನ, ಯಾವ ದೃಷ್ಟಿಕೋನ ಇದೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇರ್ತೀವಿ. ಇಲ್ಲಿ ಮುಖ್ಯವಾಗಿ ನಾವು ಕಾನ್ಸಂಟ್ರೇಷನ್ ಮಾಡೋದು ಸಂಘರ್ಷವಾದಿ ದೃಷ್ಟಿಕೋನ ಮತ್ತು ಸ್ತ್ರೀವಾದಿ ದೃಷ್ಟಿಕೋನ ಅಂತೇಳಿ. ಅವೆರಡು ದೃಷ್ಟಿಕೋನದಲ್ಲಿ ನಾವು ಸಾಮಾಜಿಕ ಸಮಸ್ಯೆಗಳನ್ನ ಇಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ. ಅದಾದಮೇಲೆ ನಾವಿಲ್ಲಿ ನೋಡ್ತಾ ಹೋಗ್ತೀವಿ ಸಾಮಾಜಿಕ ಸಮಸ್ಯೆಗಳ ಪರಿಣಾಮಗಳು ಅಂತೇಳಿ. ಏನು ಎಫೆಕ್ಟ್ ಆಗುತ್ತೆ ಸಮಾಜದ ಮೇಲೆ, ಈ ಸಮಸ್ಯೆಗಳಿಂದ ಏನು ಎಫೆಕ್ಟ್ ಆಗ್ಬೋದು ಅನ್ನೋದನ್ನು ನಾವಿಲ್ಲಿ ಚರ್ಚೆ ಮಾಡ್ತಾ ಹೋಗ್ತಿದ್ದೀವಿ ಅಂತೇಳಿ. ಈ ಥರ ನಮಗೆ ಏನಾಗುತ್ತೆ, ಈ ಘಟಕ 1ರಲ್ಲಿ ಈ 4 ಬೇರೆ ಬೇರೆ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋದ್ರ ಮೂಲಕ ಇಲ್ಲಿಗೆ ಘಟಕ 1 ಅನ್ನೋದು ಮುಕ್ತಾಯ ಆಗ್ತಾ ಇದೆ. ಓಕೆ, ನೆಕ್ಸ್ಟ್ ಇಲ್ಲಿಗೆ ಬರ್ತಾ ಇದ್ದೀವಿ ನಾವು ಘಟಕ 2 ವಿವಾಹ ಮತ್ತು ಕೌಟುಂಬಿಕ ಸಮಸ್ಯೆಗಳು ಅಂತೇಳಿ. ಅಂದರೆ ಇಲ್ಲಿ ಸಾಕಷ್ಟು ಸಮಾಜದ ಸಮಸ್ಯೆಗಳಿದ್ದಾವೆ. ನಮಗೆ ಗೊತ್ತಿದೆ ವಿವಾಹ ಮತ್ತು ಕುಟುಂಬ ಅನ್ನೋದು ಒಂದು ಮುಖ್ಯವಾದ ಸಾಮಾಜಿಕ ಸಮಸ್ಯೆಗಳು ಭಾರತದ ಸಮಾಜದಲ್ಲಿರುವಂಥದ್ದು. ನಮಗೆ ವಿವಾಹ ಅಂದರೆ ಒಂದು ಪವಿತ್ರವಾದ ಸ್ಥಾನವನ್ನು ಕೊಡ್ತಾ ಇದ್ದೀವಿ. ಆ ವಿವಾಹ ಮತ್ತು ಕುಟುಂಬದಲ್ಲಿರುವಂಥ ಸಮಸ್ಯೆಗಳ ಬಗ್ಗೆ ನಾವು ಈ ಘಟಕದಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀವಿ. ಓಕೆ, ಯಾವ ಸಮಸ್ಯೆಗಳಿರಬಹುದು ಅಂತೇಳಿ ನೋಡ್ತಾ ಹೋಗೋದಂದರೆ ಇಲ್ಲಿ ಮೊದಲನೇ ಭಾಗದಲ್ಲಿ ನೋಡ್ತಾ ಇದ್ದೀವಿ. ಮೊದಲನೇ ಕಾನ್ಸೆಪ್ಟಾಗಿ ವಿವಾಹ ಮತ್ತು ಬದಲಾಗುತ್ತಿರುವ ಪ್ರವೃತ್ತಿಗಳು ಅಂತೇಳಿ. ಅಂದರೆ ವಿವಾಹ, ಅದರ ಜೊತೆಲಿ ಬದಲಾಗುತ್ತಿರುವ ಪ್ರವೃತ್ತಿಗಳು. ಅಂದರೆ ಹಿಂದಿನ ಕಾಲದಲ್ಲಿ ಸಾಂಪ್ರದಾಯಬದ್ಧ ವಿವಾಹಗಳು ಅಥವಾ ಜಾತಿ ವಿವಾಹಗಳು ಅಥವಾ ಒಪ್ಪಿತ ವಿವಾಹಗಳು, ಅಂದರೆ ಪೋಷಕರ ಒಪ್ಪಿತ ವಿವಾಹಗಳು ನಡೀತಾ ಇದ್ವು. ಆದರೆ ಇವಾಗ ಅಂತರ್ಜಾತಿ ವಿವಾಹಗಳು ನಡೀತಿದ್ದಾವೆ. ಒಪ್ಪಿತ ವಿವಾಹಗಳ ಜೊತೆಗೆ ಈ ಏನು ಪ್ರೇಮ ವಿವಾಹಗಳು ಅಥವಾ ಇಚ್ಛಿತ ವಿವಾಹಗಳು ಅಂತೇಳಿ. ಅಂದರೆ ಒಪ್ಪಿತ ವಿವಾಹಗಳಿಂದ ಇಚ್ಛಿತ ವಿವಾಹಗಳಿಗೆ ಹೇಗೆ ಬದಲಾದವು ಅಂತೇಳಿ. ಹಿಂದೆ ಮದುವೆ ಆಗಬೇಕಂದ್ರೆ ಪೋಷಕರು ಒಪ್ಕೋಬೇಕಾಗಿತ್ತು. ಆದರೆ ಇವಾಗ ಮದುವೆ ಆಗಬೇಕು ಅಂದರೆ ಮದುವೆ ಆಗೋ ಹುಡುಗಿ ಒಪ್ಕೋಬೇಕಾಗುತ್ತೆ. ಒಂದು ಕಡೆ ಎರಡು ಸರಿ ಅಂತ ಅನ್ನಿಸ್ತಾ ಹೋಗುತ್ತೆ. ಆದರೆ ಅದರಿಂದ ಯಾವ ಥರದ ಎಫೆಕ್ಟ್ ಆಗ್ತಾ ಇರಬಹುದು ಅಂತೇಳಿ ಆ ಥರದ ವಿಚಾರಗಳನ್ನು ನಾವಿಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀವಿ. ಅಥವಾ ಸಂಪ್ರದಾಯಗಳು ಯಾವ ಥರ ಬದಲಾಗ್ತಾ ಇದ್ದಾವೆ ಇವತ್ತು ಅಂತೇಳಿ. ಅಂದರೆ ಹಿಂದಿನ ಕಾಲದಲ್ಲಿ ವಿವಾಹ ಅಂದರೆ ಒಂದು ದೊಡ್ಡ ಸಮಾರಂಭ, ಅದು 2 ಕುಟುಂಬಗಳ ನಡುವೆ ನಡೆಯುವಂಥ ಒಂದು ಸಮಾರಂಭ, ಅದೊಂದು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ವಿ. ಆದರೆ ಇವಾಗ ಕೆಲವೇ ಗಂಟೆಗಳಲ್ಲಿ ಕೆಲವೇ ನಿಮಿಷದಲ್ಲಿ ವಿವಾಹ ಮುಕ್ತಾಯ ಆಗ್ತಾ ಇದೆ. ಅದು ಯಾವ ಥರ ಆಗ್ತಾ ಇದೆ, ಅಥವಾ ಸಂಬಂಧಗಳು ಯಾವ ಥರ ಇದ್ದಾವೆ, ಗಂಡ ಹೆಂಡತಿಯ ನಡುವೆ ಸಂಬಂಧ ಅಥವಾ ಕುಟುಂಬಗಳ ನಡುವಿನ ಸಂಬಂಧ ಯಾವ ಥರ ಇದೆ, ಯಾವ ಥರ ಬದಲಾಗ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ಚರ್ಚೆ ಮಾಡ್ಕೊಳ್ತಾ ವಿವಾಹರಹಿತ ಸಹಜೀವನ ಅಂತೇಳಿ ಒಂದು ಸಮಸ್ಯೆನ ನಾವು ನೋಡ್ತಾ. ಅಂದರೆ ಒಂದು ಕಾನ್ಸೆಪ್ಟು ಒಂದು ಕಡೆ ಇದು ಸಮಸ್ಯೆನ ಅಂತ ಅನಿಸುತ್ತೆ. ಅಂದರೆ ಮದುವೆ ಆಗದೇ ಒಬ್ಬ ಹುಡುಗಿ ಜೊತೆಗಿರುವಂಥದ್ದು ಅಂತೇಳಿ.
ಅದು ಹೇಗೆ ಸಾಧ್ಯ ಅಂತ ಅನಿಸುತ್ತೆ ನಮ್ಮ ಭಾರತೀಯ ಸಂಪ್ರದಾಯವಾದಿ ಭಾರತೀಯ ಸಮಾಜದಲ್ಲಿ ಅದು ಸಾಧ್ಯನಾ ಅಂತ ಅನಿಸುತ್ತೆ. ಆದರೆ ಅದು ಈಗ ಒಂದು ಡೆವಲಪ್ ಆಗ್ತಿರುವಂಥ ಒಂದು ವಿಶೇಷವಾದ ಒಂದು ಅಂಶ. ಅದು ಸಮಸ್ಯೆಯಾಗಿ ಯಾವ ಥರ ಪರಿವರ್ತನೆ ಆಗಬಹುದು ಅಂತೇಳಿ, ಆಯಿತಾ? ಆ ಥರದ ವಿಚಾರಗಳನ್ನು ನಾವು ಇಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀವಿ. ತುಂಬ ಇಂಟ್ರೆಸ್ಟೆಡ್ ಕಾನ್ಸೆಪ್ಟ್ ಇದು. ಮುಂದೆ ನೋಡ್ತಾ ಹೋಗೋಣ. ಅದಾದಮೇಲೆ ಪರಿತ್ಯಜನೆ, ಪ್ರತ್ಯೇಕತೆ ಮತ್ತು ವಿಚ್ಛೇದನ ಅಂತೇಳಿ ಇವು ಮೂರು ಕಾನ್ಸೆಪ್ಟನ್ನು ನೋಡ್ತಾ ಹೋಗಿ. ಪರಿತ್ಯಜನೆ, ಪ್ರತ್ಯೇಕತೆ ಮತ್ತು ವಿಚ್ಛೇದನ ಮೂರು ಕಾನ್ಸೆಪ್ಟಲ್ಲೂ ನಮಗೆ ಗೊತ್ತಾಗುತ್ತೆ ಒಬ್ಬರು ಸಂಗಾತಿ ಜೊತೆಲಿ ಇಲ್ಲದೆ ಇರೋದು ಅಂತೇಳಿ. ಗಂಡ ಹೆಂಡತಿ ಜೊತೆ ಇಲ್ಲದೆ ಇರ್ಬೋದು, ಅಥವಾ ಹೆಂಡತಿ ಗಂಡನ ಜೊತೆಲಿ ಇಲ್ಲದೆ ಇರ್ಬೋದು. ಆ ಥರದ ಒಂದು ಪರಿಸ್ಥಿತಿ ಮೂರು ಕೂಡ ಅದೇ ಥರ ಬರುತ್ತೆ: ಪರಿತ್ಯಜನೆ, ಪ್ರತ್ಯೇಕತೆ ಮತ್ತು ವಿಚ್ಛೇದನ. ಆದರೆ ನಾವು ಸಾಮಾನ್ಯವಾಗಿ ಸಮಾಜಶಾಸ್ತ್ರದ ವಿದ್ಯಾರ್ಥಿ ಆಗದೇ ನಾವು ಯೋಚನೆ ಮಾಡಿದ್ರೆ ಮೂರು ಕೂಡ ಒಂದೇ ಅಂತ ಅನಿಸುತ್ತೆ. ಆದರೆ ನಾವು ಸಮಾಜಶಾಸ್ತ್ರೀಯ ದೃಷ್ಟಿಕೋನದಲ್ಲಿ ಯೋಚನೆ ಮಾಡ್ತಾ ಹೋದಾಗ ಅಲ್ಲಿ ಬೇರೆ ಬೇರೆ ಅರ್ಥವನ್ನೇ ಕೊಡ್ತಾ ಹೋಗುತ್ತೆ. ಪರಿತ್ಯಜನೆ ಅಂದ್ರೇ ಬೇರೆ, ಪ್ರತ್ಯೇಕತೆ ಅಂದ್ರೇ ಬೇರೆ, ವಿಚ್ಛೇದನ ಅಂದರೆ ಬೇರೆ. ಅದು ಹೇಗಿದೆ, ಯಾವುದಾದ್ರೆ ನಾವು ಪರಿತ್ಯಜನ ಅಂತೀವಿ, ಹೇಗಿದ್ರೆ ವಿಚ್ಛೇದನ ಅಂತೀವಿ, ಹೇಗಿದ್ರೆ ಪ್ರತ್ಯೇಕತೆ ಅಂತೀವಿ. ನೀವು ಯೋಚನೆ ಮಾಡ್ತಿರೋದು ಸರಿ, ಗಂಡ ಹೆಂಡತಿ ಜೊತೆಲಿಲ್ಲ, ಅದು ಮೂರು ಕೂಡ ಸಾಮಾನ್ಯವಾಗಿ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಮೂರಕ್ಕೂ ಒಂದೇ ಥರದ ಅರ್ಥ ಕೊಡುತ್ತೆ. ಆದರೆ ಸಮಾಜಶಾಸ್ತ್ರೀಯ ದೃಷ್ಟಿಕೋನ ನೋಡ್ತಾ ಹೋದಾಗ ಇದು ಬೇರೆ ಬೇರೆ ಥರದ ಅರ್ಥವನ್ನು ಕೊಡುತ್ತೆ. ಆ ಚಾಪ್ಟರ್ನ ಡೀಟೇಲಾಗಿ ಚರ್ಚೆ ಮಾಡ್ತಾ ಹೋಗ್ಬೇಕಾದ್ರೆ ಅಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗೋಣ. ಅದಕ್ಕೆ ಕಾರಣ ಏನು, ಪರಿತ್ಯಜನೆಗೆ ಕಾರಣ ಏನು, ಪ್ರತ್ಯೇಕತೆಗೆ ಕಾರಣ ಏನು, ವಿಚ್ಛೇದನಕ್ಕೆ ಕಾರಣ ಏನು, ಈ ಮೂರು ಕೂಡ ಕಾರಣಗಳನ್ನ ನಾವು ನೋಡ್ತೇವೆ. ನಿಮಗೂ ಗೊತ್ತಿದೆ ಇವು ಮೂರು ಕೂಡ ಸಮಸ್ಯೆನೇ ಅಂತೇಳಿ. ಒಬ್ಬ ಸಂಗಾತಿ ಜೊತೆಗೆ ಇಲ್ದಿರುವಂಥ ವ್ಯಕ್ತಿನ ಹೇಗೆ ನೋಡ್ತಾರೆ ಸಮಾಜದಲ್ಲಿ? ಅವನು ಗಂಡ ಹೆಂಡತಿ ಜೊತೆಲಿ ಇಲ್ಲದೆ ಇರ್ಬೋದು, ಅಥವಾ ಹೆಂಡತಿ ಗಂಡದ ಜೊತೆಲಿ ಇಲ್ಲದೆ ಇರುವಂಥ ಒಂದು ಪರಿಸ್ಥಿತಿಯಲ್ಲಿ ಆ ವ್ಯಕ್ತಿನ ಹೇಗೆ ನೋಡ್ಬೋದು ಸಮಾಜದಲ್ಲಿ ಅಂತೇಳಿ. ಅದು ಒಂದು ಸಮಸ್ಯೆ ಆಗಿ ಕಾಡ್ತಾ ಇದೆ ಇವತ್ತು. ಅದಕ್ಕೆ ಕಾರಣ ಏನು ಅಂತ ಚರ್ಚೆ ಮಾಡ್ತಾ ಇರ್ತೀವಿ. ಅದಾದಮೇಲೆ ಪರಿಣಾಮ ಏನು ಅಂತಲೂ ಕೂಡ ನಾವಿಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀವಿ. ಅದಾದಮೇಲೆ ಕೌಟುಂಬಿಕ ಹಿಂಸೆ ಅಂತೇಳಿ ಬರ್ತಾ ಹೋಗುತ್ತೆ ನಮಗೆ, ಆಯಿತಾ? ಆ ಕೌಟುಂಬಿಕ ಹಿಂಸೆ ಅನ್ನೋದು ಇವತ್ತು ಒಂದು ದೊಡ್ಡ ಸಮಸ್ಯೆ ಆಗಿ ಕಾಡ್ತಾ ಇದೆ. ಆ ಕೌಟುಂಬಿಕ ಹಿಂಸೆ ಅಂದರೆ ಏನು ಅಂತೇಳಿ ನಾವಿವಾಗ ವರದಕ್ಷಿಣೆ ಕಿರುಕುಳ ನೋಡ್ತಾ ಇದ್ದೀವಿ, ಅಥವಾ ಗಂಡ ಹೆಂಡತಿನ ಸರಿಯಾಗಿ ನೋಡ್ತಿರುವಂಥ ಸಮಸ್ಯೆ ಆಗಿರ್ಬೋದು, ಅಥವಾ ಅತ್ತೆ ಸೊಸೆಯರ ನಡುವಿನ ಜಗಳ ಆಗಿರ್ಬೋದು, ಅಥವಾ ಅತ್ತೆಗೆ ನಾದಿನಿಯರ ನಡುವಿನಂಥ ಜಗಳಗಳಾಗಿರ್ಬೋದು. ಇವೆಲ್ಲೂ ಕೂಡ ಕೌಟುಂಬಿಕ ಹಿಂಸೆಯ ಬೇರೆ ಬೇರೆ ಭಾಗಗಳು, ಆಯಿತಾ? ಆ ಕೌಟುಂಬಿಕ ಹಿಂಸೆ ಅಂದರೆ ಏನು ಅಂತೇಳಿ ನಾವು ಈ ಕಾನ್ಸೆಪ್ಟಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀವಿ. ಅದಾದಮೇಲೆ ವೃದ್ಧರ ಸಮಸ್ಯೆಗಳು ಅಂತೇಳಿ, ಅಂದರೆ ವೃದ್ಧಾಪ್ಯ ಅನ್ನೋದು ಒಬ್ಬ ವ್ಯಕ್ತಿಯ ಒಂದು ಹಂತ. ಅದು ಅಂದರೆ ಆ ವಯಸ್ಸಿನ ಆಧಾರದಲ್ಲಿ ಬರುವಂತಹ ಒಂದು ಹಂತ. ಅದು ನಾವು ಬಾಲ್ಯ ಅಂತೀವಿ, ಯೌವನ ಅಂತ ಹೇಳ್ತೀವಿ, ಮಧ್ಯ ವಯಸ್ಸು ಅಂತ ಹೇಳ್ತೀವಿ, ವೃದ್ಧಾಪ್ಯ ಅಂತ ಹೇಳ್ತೀವಿ. ಆ ವೃದ್ಧರ ಸಮಸ್ಯೆ ಅನ್ನೋದು ಇವತ್ತು ಸಮಸ್ಯೆಯಾಗಿ ಕಾಡ್ತಾ ಇದೆಯಾ? ಒಬ್ಬ ವ್ಯಕ್ತಿ ದುಡಿತಾ ಇದ್ದಾಗ ಅವನು ಯಾವುದೇ ಥರದ ಸಮಸ್ಯೆ ಆಗ್ತಿರಲಿಲ್ಲ ಸಮಾಜಕ್ಕೆ. ಆದರೆ ಅವನಿಗೆ ಇವತ್ತು ದುಡಿಯೋ ಶಕ್ತಿ ಇಲ್ಲ, ಅವನಿಗೆ ವಯಸ್ಸಾಗಿದೆ ಅಂದಾಗ ಅವನು ಸಮಸ್ಯೆ ಆಗ್ತಾ ಇದ್ದಾನ? ಯಾರಿಗೆ ಸಮಸ್ಯೆ? ಅವನು ಕುಟುಂಬಕ್ಕೆ ಮಾತ್ರ ಸಮಸ್ಯೆನಾ, ಅಥವಾ ಸಮಾಜಕ್ಕೆ ಸಮಸ್ಯೆನಾ ಆ ವ್ಯಕ್ತಿ? ಇಂತಹ ದೃಷ್ಟಿಕೋನದಲ್ಲಿ ನಾವು ವೃದ್ಧರ ಸಮಸ್ಯೆಗಳನ್ನು ಚರ್ಚೆ ಮಾಡ್ತಾ ಹೋಗ್ತೀವಿ. ಅಲ್ಲಿ ತುಂಬ ಡೀಟೇಲಾಗಿ ಚರ್ಚೆ ಮಾಡ್ತಾ ಹೋಗೋಣ. ಈ ಕಾನ್ಸೆಪ್ಟ್ ಅಂದರೆ ಈ ಚಾಪ್ಟರ್ ಫುಲ್, ಈಗ 2ನೇ ಚಾಪ್ಟರ್ ಇದೆಯಲ್ಲ, ಘಟಕ 2, ಇದು ಫುಲ್ಲಿ ಇಂಟ್ರೆಸ್ಟೆಡ್ ಟಾಪಿಕ್ ಅಂತ ಅಂದ್ಕೊಳ್ಳೋಣ. ನೀವು ಸೆಮಿನಾರ್ ಮಾಡ್ಬೋದು, ಅಥವಾ ಡಿಸ್ಕಷನ್ ಮಾಡ್ಬೋದು, ಗ್ರೂಪ್ ಡಿಸ್ಕಷನ್ ಮಾಡ್ಬೋದು. ಆ ಥರ ಒಂದು ಒಳ್ಳೆ ಆ್ಯಕ್ಟಿವಿಟಿ ಮಾಡುವಂತಹ ಒಂದು ಚಾಪ್ಟ್ರು ಇದು. ತುಂಬ ಇಂಟ್ರೆಸ್ಟಿಂಗ್ ಚಾಪ್ಟ್ರು, ತುಂಬ ಡೀಟೇಲಾಗಿ ಚರ್ಚೆ ಮಾಡ್ತಾ ಹೋಗ್ಬೋದು. ಒಂದು ಸೆಮಿಸ್ಟರ್ ಫುಲ್ ಬೇಕಾದರೂ ಇದೇ ಪಾಠನೇ ಮಾಡ್ತಾ ಹೋಗ್ಬೋದು. ಆದರೆ ಹಾಗಾಗಲ್ಲ. ನಾವು ನಮ್ಮ ಸಿಲೆಬಸ್ ವ್ಯಾಪ್ತಿಯಲ್ಲಿ ಎಷ್ಟು ವಿಚಾರಗಳು ಬೇಕೋ ಅಷ್ಟನ್ನು ನಾವು ಚರ್ಚೆ ಮಾಡ್ತಾ ಹೋಗೋಣ. ನೆಕ್ಸ್ಟ್ ಇಲ್ಲಿಗೆ ಈ ಘಟಕ 2 ಮುಕ್ತಾಯ ಆಗ್ತಾ ಹೋಗುತ್ತೆ. ಅದಾದಮೇಲೆ ಘಟಕ 3ಕ್ಕೆ ಬರ್ತಾ ಇದ್ವಿ ನಾವೀಗ. ಅಂದರೆ ಯೂನಿಟ್ 3ಗೆ ಬರ್ತಾ ಇದ್ವಿ. ಇಲ್ಲಿ ಮಕ್ಕಳ ಸಮಸ್ಯೆಗಳು ಅಂತೇಳಿ. ಇಲ್ಲಿ ಮಕ್ಕಳ ಸಮಸ್ಯೆಗಳು ಅಂದರೆ ಯಾವ್ದ್ಯಾವುದು ಅಂತೇಳಿ, ಯಾವುದನ್ನು ನಾವು ಮಕ್ಕಳ ಸಮಸ್ಯೆಗಳು ಅಂತೇಳಿ ಕರಿತಾ ಇದ್ದೀವಿ ಅಂತೇಳಿ ಫಸ್ಟ್ ನಾವು ಚರ್ಚೆ ಮಾಡ್ತಾ ಹೋಗ್ತೀವಿ. ಇಂಟ್ರಡಕ್ಷನ್ ಪಾರ್ಟಲ್ಲಿ ಮಕ್ಕಳ ಸಮಸ್ಯೆಗಳು ಯಾವುದು, ಅಂತಹ ಸಮಸ್ಯೆಗಳನ್ನ ನಾವು ಯೋಚನೆ ಮಾಡಿ. ಮಕ್ಕಳ ಸಮಸ್ಯೆಗಳು ಅಂದರೆ ಏನು ಅಂತೇಳಿ, ಯಾರನ್ನ ನಾವು ಮಕ್ಕಳು ಅಂತ ಕರಿತೀವಿ ಅಂತೇಳಿ, ಯಾವ ವಯಸ್ಸಿನವ್ರನ್ನ ನಾವು ಮಕ್ಕಳು ಅಂತ ಕರಿತೀವಿ ಅನ್ನೋದನ್ನ ನಾವು ಇಲ್ಲಿ ಕ್ಲಿಯರ್ ಮಾಡ್ಕೋಬೇಕಾಗತ್ತೆ. ನೆನಪಿಲ್ಲಿ ನಮಗೆ ಒಂದು ಏಜ್, ನಾವು ಆಗಲೇ ಹೇಳ್ತಾ ಹೋದ್ವಿ, ಬಾಲ್ಯ, ಯೌವನ, ಮಧ್ಯ ವಯಸ್ಸು, ವೃದ್ಧಾಪ್ಯ. ಇದರಲ್ಲಿ 4 ಹಂತದಲ್ಲಿ ನಮಗೆ ಯಾರನ್ನು ನಾವು ಮಕ್ಕಳು ಅಂತ ಕರಿಬೇಕಾಗತ್ತೆ. 0ಯಿಂದ ಎಷ್ಟು ವರ್ಷದವರೆಗೆ ಅವರನ್ನು ನಾವು ಮಕ್ಕಳು ಅಂತ ಕರಿತೀವಿ, ಅಥವಾ ಆ ಮಕ್ಕಳು ಯಾವ ಥರದ ತಪ್ಪುಗಳನ್ನು ಮಾಡಿದ್ರೆ ಅದು ಸಮಸ್ಯೆ ಅಂತ ಅಂತೀವಿ. ಅದನ್ನು ನಾವಿಲ್ಲಿ ಚರ್ಚೆ ಮಾಡ್ತಾ ಹೋಗುತ್ತೆ. ಕ್ಲಿಯರಾಗಿ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಏಜ್, ವಯಸ್ಸು, ಮಕ್ಕಳ ವಯಸ್ಸು ಎಷ್ಟು ಅನ್ನೋದನ್ನು ಫಸ್ಟ್ ಕ್ಲಿಯರ್ ಮಾಡಿಕೊಂಡ್ರೆ ನಾವು ಮಕ್ಕಳ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಳ್ತಾ ಹೋಗೋದಾಗುತ್ತೆ. ಅದರಲ್ಲಿ ಮೊದಲನೇ ಸಮಸ್ಯೆ ಇಲ್ಲಿ ಬರ್ತಾ ಇದೆ, ಬಾಲಾಪರಾಧ ಅಂತೇಳಿ. ಅಂದರೆ ಅಪರಾಧಗಳು ಸಾಕಷ್ಟಿದ್ದಾವೆ, ನಮಗೆ ಗೊತ್ತಿದೆ ಇವತ್ತು ಬಾಲಾಪರಾಧಗಳು. ಅದ್ರ ಜೊತೆ ಅದಕ್ಕಿಂತ ಮುಂಚೆ ಅಪರಾಧಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗ್ತೀವಿ. ಯಾವ್ಯಾವ ಥರದ ಅಪರಾಧ ಇದೆ? ಕಳ್ಳತನ ಇದೆ, ಕೊಲೆ ಇದೆ, ಸುಲಿಗೆ ಇದೆ, ಭ್ರಷ್ಟಾಚಾರ, ಈ ಥರ ಸಾಕಷ್ಟು ಅಪರಾಧಗಳಿದ್ದಾವೆ. ಇಲ್ಲಿ ಬಾಲಾಪರಾಧ,
ಬಾಲ್ಯಾವಸ್ಥೆಯಲ್ಲಿ ಮಾಡುವಂಥ ಅಪರಾಧಗಳು ಅದು ಇವತ್ತು ಸಮಸ್ಯೆ ಆಗ್ತಾ ಇದೆಯಾ? ಭಾರತದ ಸಾಮಾಜಿಕ ವ್ಯವಸ್ಥೆಯಲ್ಲಿ ಬಾಲ್ಯಾವಸ್ಥೆಯಲ್ಲಿ ಮಾಡುವಂತಹ ತಪ್ಪುಗಳು, ಅಪರಾಧಗಳು ಇವತ್ತು ಸಮಸ್ಯೆಗಳಾಗ್ತಾ ಇದೆಯಾ? ಅಥವಾ ಆ ಬಾಲಾಪರಾಧಿಗಳು ಸಮಾಜದಲ್ಲಿ ಮುಂದೆ ಹೇಗೆ ಬದುಕ್ತಾರೆ, ಸಮಾಜಕ್ಕೆ ಒಂದು ಕೆಟ್ಟ ಕೊಡುಗೆಗಳು, ಬ್ಯಾಡ್ ಕೊಡುಗೆಗಳಾಗಿ ಅವರು ಪರಿವರ್ತನೆ ಆಗ್ತಾ ಹೋಗ್ತಿದ್ದಾರೆ, ಅಥವಾ ಅವ್ರನ್ನ ಪರಿವರ್ತನೆ ಮಾಡೋದಕ್ಕೆ ಸಾಧ್ಯತೆ ಇದೆಯಾ ಅಂತ ನಾವು ಯೋಚನೆ ಮಾಡ್ತಾ ಬಾಲಾಪರಾಧ ಅಂದರೆ ಏನು, ಯಾವ ತಪ್ಪುಗಳನ್ನು ನಾವು ಅಪರಾಧ ಅಂತ ಹೇಳ್ತೀವಿ, ಅಥವಾ ಆ ತಪ್ಪುಗಳಿಗೆ ಶಿಕ್ಷೆ ಏನು, ಅಥವಾ ಆ ತಪ್ಪುಗಳನ್ನು ಮಾಡಿದವರಿಗೆ ಮತ್ತೆ ಆ ತಪ್ಪುಗಳಿಂದ ಹೊರಗೆ ತರೋದಿಗೆ, ಆ ಥರದ ಹಿನ್ನೆಲೆಯಲ್ಲಿ ಈ ಸಮಸ್ಯೆನ ನಾವಿಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ. ಅದಾದಮೇಲೆ ಬಾಲ ಕಾರ್ಮಿಕ ಪದ್ಧತಿ ಅಂತೇಳಿ. ಓಕೆ, ಬಾಲ ಕಾರ್ಮಿಕ ಪದ್ಧತಿ ಇಲ್ಲಿ ನಮಗೆ ಎಲ್ಲರಿಗೂ ಕೂಡ ಗೊತ್ತಿದೆ. ನಿಮಗೆ ನಾವು ಯಾವುದೊಂದು ಕೆಲಸ ಮಾಡಬೇಕಂದ್ರೆ ನಮಗೆ 18 ವರ್ಷ ತುಂಬಿರಬೇಕಾಗತ್ತೆ ಅಂತೇಳಿ. 18 ವರ್ಷಕ್ಕಿಂತ ಮುಂಚೆ ಯಾವುದೇ ವ್ಯಕ್ತಿಯನ್ನು ಕೂಡ ನಾವು ಕೆಲಸಕ್ಕೆ ತಗೊಳ್ಳೋ ಹಾಗಿಲ್ಲ ಅಂತೇಳಿ. ನೀವು ಇವತ್ತು ತುಂಬ ಕಡೆ ಭೇಟಿ ನೀಡಿದ್ದೀರಿ, ಯಾವುದೊಂದು ಹೋಟೆಲಿಗೆ ಹೋಗ್ತೀರಾ ಅಥವಾ ದೊಡ್ಡ ಅಂಗಡಿಗೆ ಹೋಗ್ತೀರಾ ಅಥವಾ ಇನ್ನೆಲ್ಲೋ ಹೋಗ್ತೀರಾ, ಅಲ್ಲಿ ಮುಂದೆ ಹಾಕಿರ್ತಾರೆ ನಮ್ಮಲ್ಲಿ ಬಾಲಕಾರ್ಮಿಕರನ್ನು ನೇಮಿಸಿಕೊಂಡಿರುವುದಿಲ್ಲ ಅಂತೇಳಿ. ಓಕೆ, ಅದನ್ನು ನೋಡಿದಾಗ ಗೊತ್ತಾಗುತ್ತೆ ನಿಮಗೆ, ಬಾಲಕಾರ್ಮಿಕರನ್ನು ನೇಮಿಸ್ಕೊಂಡ್ರೆ ಇವತ್ತು ಶಿಕ್ಷೆ ಇದೆ ಮಾಲೀಕನಿಗೆ ಅಂತೇಳಿ. ಹಾಗಾದರೆ ನಾವು ಬಾಲಕಾರ್ಮಿಕರು ಅಂತ ಅನ್ಬೇಕು ಅಂದರೆ ಅವ್ರಿಗೆ ಏಜ್ ಎಷ್ಟು ಇರಬೇಕಾಗತ್ತೆ? ಇಲ್ಲಿ ನಾವು ಒಂದು ಕಡೆ 18 ವರ್ಷದ ನಂತರದ ಉದ್ಯೋಗ ಕೊಡ್ತೀವಿ ಅಂತ ಹೇಳ್ತೀವಿ, ಆದರೆ ನಾವು ಒಂದು ಕಡೆ ಯೋಚನೆ ಮಾಡ್ತಾ ಹೋದಾಗ ಬಾಲಕಾರ್ಮಿಕರು ಅಂದರೆ 0 ಇಂದ 14 ವರ್ಷ ಅಂತ ಹೇಳ್ತಾರೆ. ಹಾಗಾದರೆ 14ರಿಂದ 18 ವರ್ಷದವ್ರಿಗೆ ಕೆಲಸ ಮಾಡೋಕ್ಕೆ ಸಾಧ್ಯತೆ ಇದೆಯಾ? 14ರಿಂದ 18 ವರ್ಷದವ್ರು ಕೆಲಸ ಮಾಡಿದ್ರೆ ಅದು ತಪ್ಪಲ್ವಾ? ಅದು ಬಾಲಕಾರ್ಮಿಕ ಪದ್ಧತಿಗೆ ಒಳಪಡಲ್ವಾ? ಇವೆಲ್ಲ ಪ್ರಶ್ನೆಗಳು ಬರ್ತಾ ಹೋಗ್ತವೆ ನಮಗೆ. ಇಲ್ಲಿ 14 ವರ್ಷದಿಂದ ಒಳಗಿನ ಮಕ್ಕಳನ್ನು ನಾವು ಯಾವುದೇ ಥರದ ಕೆಲಸಕ್ಕೆ ತೊಡಗಿಸ್ಕೊಳ್ಳೋಗಿಲ್ಲ. ಹಿಂದೆ ಅಪಾಯಕಾರಿ ಉದ್ಯೋಗಗಳಿದ್ದವು, ಗಣಿಗಳಲ್ಲಿ ಕೆಲಸ ಮಾಡ್ತಿದ್ರು ಅಥವಾ ಮಂಡಕ್ಕಿ ಬಟ್ಟಿಲಿ ಕೆಲಸ ಮಾಡಿದ್ರು ಅಂತ ಅಪಾಯಕಾರಿ ಉದ್ಯೋಗದಲ್ಲಿ ಕೆಲಸ ಮಾಡಿದ್ರು ಮಕ್ಕಳು. ವಿದ್ಯಾಭ್ಯಾಸ ಬಿಟ್ಟು, ಶಿಕ್ಷಣವನ್ನು ಬಿಟ್ಟು ಉದ್ಯೋಗಕ್ಕೆ ಹೋಗ್ತಾಯಿದ್ರು. ಆ ಥರದನ್ನು ನಿಷೇಧ ಮಾಡಬೇಕು ಅಂತೇಳಿ, ಅಂದರೆ ಅವರ ಮೇಲೆ ದೈಹಿಕವಾಗಿ ಮಾನಸಿಕವಾಗಿ ಪರಿಣಾಮ ಬೀರುವಂತಹ ಒಂದು ಹೆಚ್ಚು ಒತ್ತಡದ ಕೆಲಸವನ್ನು ಅವ್ರು ಮಾಡೋ ಹಾಗಿಲ್ಲ ಅಂತೇಳಿ ಕೆಲವೊಂದು ನಿಷೇಧಗಳನ್ನು ಸರ್ಕಾರ ಹೇರುತ್ತೆ. ಆಯಿತಾ? ಆ ಥರ ಬಾಲಕಾರ್ಮಿಕ ಅಂದರೆ ಯಾರು, ಬಾಲಕಾರ್ಮಿಕತೆ ಒಂದು ದೊಡ್ಡ ಸಮಸ್ಯೆನ ಅಥವಾ ಬಾಲಕಾರ್ಮಿಕರು ಇವತ್ತು ಸಮಸ್ಯೆ ಆಗ್ತಾ ಇದ್ದಾರೆ ಸಮಾಜಕ್ಕೆ, ಇವೆಲ್ಲವನ್ನೂ ಕೂಡ ನಾವಿಲ್ಲಿ ಚರ್ಚೆ ಮಾಡ್ತಾ ಇರ್ತೀವಿ. ಅದಕ್ಕೆ ಕಾರಣ ಏನು, ಪರಿಣಾಮ ಏನು, ಪರಿಹಾರನೂ ಕೂಡ ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ಅದಾದಮೇಲೆ ಹೆಣ್ಣು ಮಕ್ಕಳ ಸಮಸ್ಯೆಗಳು ಅಂತೇಳಿ. ಅಂದರೆ ಇವತ್ತು ನಾವು ಭಾರತದಲ್ಲಿ ಹೆಣ್ಣಿಗೆ ತುಂಬ ಗೌರವವನ್ನು ಕೊಡ್ತೀವಿ. ಆಯಿತಾ? ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಃ ಅಂತೇಳಿ. ಅಂದರೆ ಎಲ್ಲಿ ಹೆಣ್ಣು ಮಕ್ಕಳಿಗೆ ನಾವು ಗೌರವವನ್ನು ಕೊಡ್ತೀವೋ ಅಲ್ಲಿ ದೇವತೆಗಳು ನೆಲೆಸ್ತಾರೆ, ದೇವರು ನೆಲೆಸ್ತಾರೆ ಅಂತ ಹೇಳಿದ್ರೆ ಹೆಣ್ಣ ಪೂಜ್ಯ ಭಾವನೆಯಿಂದ ನೋಡ್ತಾ ಇದ್ದೀವಲ್ಲ, ಆ ಸ್ಥಳದಲ್ಲಿ ದೇವತೆಗಳು ನೆಲೆಸ್ತಿದ್ದಾರೆ ಅಂದರೆ ಪೂಜ್ಯ ಭಾವನೆ ಅಂದರೆ ಅವಳಿಗೆ ನಾವು ಪೂಜೆ ಮಾಡೋಂಥದ್ದಂತಲ್ಲ, ಅವಳಿಗೆ ಗೌರವವನ್ನು ಕೊಡ್ತಾ ಇದ್ದೀವಿ ಅಂತೇಳಿ. ಆ ತರಹದ ಮನಸ್ಥಿತಿ ಇದ್ದಂತಹ ಭಾರತದಲ್ಲಿ ಹೆಣ್ಣು ಮಕ್ಕಳಿಗೂ ಕೂಡ ಸಮಸ್ಯೆಗಳಿದ್ದಾವ ಅಂತೇಳಿ ನಮಗಿಲ್ಲಿ ಪ್ರಶ್ನೆ ಬರ್ತಾ ಹೋಗುತ್ತೆ. ಈಗ ಆ ಥರ ಹೆಣ್ಣು ಮಕ್ಕಳ ಸಮಸ್ಯೆಗಳು ಅಂತೇಳಿ ಅಲ್ಲಿ ಹೆಣ್ಣು ಮಕ್ಕಳ ಸಮಸ್ಯೆಗಳನ್ನು ನಾವು ಮೊದಲನೇದಾಗಿ ಹೇಳ್ತಾ ಹೋಗ್ಬೇಕಾರೆ ಲಿಂಗ ತಾರತಮ್ಯ ಅಂತೀವಿ. ನಾವು ಎಲ್ಲರೂ ಕೂಡ ಕುಟುಂಬದಲ್ಲಿ ಬದುಕ್ತಾ ಇದ್ದೀವಿ, ಗಂಡು ಮಗ ಹೆಣ್ಣು ಮಗಳು ಅಂದರೆ ಅಣ್ಣ ತಂಗಿ ಬದುಕ್ತಾ ಇದ್ದೀವಿ, ಅಕ್ಕ ತಮ್ಮ ಈ ಥರ ಎಲ್ಲ ಬದುಕ್ತಾ ಇದ್ದೀವಿ. ಅಲ್ಲಿ ತಾರತಮ್ಯ, ಈ ಗಂಡು ಮಕ್ಕಳಿಗೆ ಕೊಟ್ಟಂತಹ ಪ್ರಾಶಸ್ತ್ಯವನ್ನು, ಪ್ರಿಫರೆನ್ಸನ್ನು ಹೆಣ್ಣು ಮಕ್ಕಳಿಗೆ ಯಾಕೆ ಕೊಡ್ತಿಲ್ಲ? ಅದೊಂದು ಸಮಸ್ಯೆ ಆಗ್ತಾ ಹೋಗ್ತಾ ಇದೆ ಇವತ್ತು ಅಂತೇಳಿ. ಆ ಥರ ಹೆಣ್ಣು ಮಕ್ಕಳ ಸಮಸ್ಯೆಗಳ ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀವಿ. ಬರೀ ಒಂದು ಎಕ್ಸಾಂಪಲ್ ಅಷ್ಟೇ ಲಿಂಗ ತಾರತಮ್ಯ ಅನ್ನೋದು, ಅವಳು ಬೇರೆ ಬೇರೆ ಥರದ ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳನ್ನು ನಾವಿಲ್ಲಿ ಚರ್ಚೆ ಮಾಡ್ತಾ ಹೋಗೋದಾಗುತ್ತೆ. ಅದೊಂದು ಸಾಮಾಜಿಕ ಸಮಸ್ಯೆ ಆಗಿದೆ ಅನ್ನೋದನ್ನು ನಾವು ಆ ಹಿನ್ನೆಲೆಯಲ್ಲಿ ಇಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀವಿ. ಅದಾದಮೇಲೆ ಶಾಸನಗಳು ಅಥವಾ ಕಾಯ್ದೆಗಳು ಮತ್ತು ಕಲ್ಯಾಣ ಕಾರ್ಯಕ್ರಮಗಳು ಅಂತೇಳಿ. ಅಂದರೆ ಈ ಬಾಲಾಪರಾಧ, ಬಾಲಕಾರ್ಮಿಕ ಪದ್ಧತಿ, ಹೆಣ್ಣು ಮಕ್ಕಳ ಸಮಸ್ಯೆಗಳು, ಇವುಗಳಿಗೆ ಸಂಬಂಧಪಟ್ಟಂತಹ ಶಾಸನಗಳು ಯಾವುದ್ಯಾವುದಿದ್ದಾವೆ, ಕಾನೂನುಗಳು ಯಾವುದ್ಯಾವುದಿದ್ದಾವೆ, ಬಾಲಾಪರಾಧ ಮಾಡಿದವರಿಗೆ ಶಿಕ್ಷಣ ಕೊಡೋದಕ್ಕೆ ಯಾವ ಥರದ ಕಾನೂನುಗಳಿದ್ದಾವೆ, ಅದು ಬಾಲಕಾರ್ಮಿಕರನ್ನು ನೇಮಿಸಿಕೊಂಡವರಿಗೆ ಶಿಕ್ಷಣ ಕೊಡೋದಕ್ಕೆ ಯಾವ ಥರದ ಏನು ಕಾನೂನುಗಳಿದ್ದಾವೆ, ಅಥವಾ ಹೆಣ್ಣು ಮಕ್ಕಳಿಗೆ ಏನೋ ತೊಂದರೆ ಕೊಟ್ಟರೆ ಯಾವ ಥರದ ಕಾನೂನುಗಳು ಅವ್ರನ್ನ ಹೆಣ್ಣು ಮಕ್ಕಳನ್ನು ರಕ್ಷಿಸ್ತವೆ ಅನ್ನೋದನ್ನು ಇಲ್ಲಿ ಶಾಸನಗಳು, ಕಾಯ್ದೆಗಳನ್ನು ನಾವು ನೋಡ್ತಾ ಇದ್ವಿ. ಕಲ್ಯಾಣ ಕಾರ್ಯಕ್ರಮ ಅಂದರೆ ಅವರ ಅಭಿವೃದ್ಧಿಗೆ ಯಾವ ತರಹದ ಕಲ್ಯಾಣ ಕಾರ್ಯಕ್ರಮಗಳಿದ್ದಾವೆ ಅನ್ನೋದನ್ನು ನಾವಿಲ್ಲಿ ಚರ್ಚೆ ಮಾಡ್ತಾ ಇರ್ತೀವಿ. ಇವಿಷ್ಟು ಕೂಡ ನಮಗೆ ಘಟಕ 3ರಲ್ಲಿ ಚರ್ಚೆ ಮಾಡುವಂಥ ಮಕ್ಕಳ ಸಮಸ್ಯೆಗಳನ್ನು ಕಾನ್ಸೆಪ್ಟಲ್ಲಿ ಬರುವಂಥ ಒಂದು ವಿಚಾರಗಳಾಗ್ತಾ ಹೋಗ್ತವೆ. ಇವು ಕೂಡ ತುಂಬ ಹೆಲ್ಪ್ ಆಗುತ್ತೆ. ಎಲ್ಲಿ ಅಂತ ಅಂದ್ಕೊಂಡ್ರೆ, ನೀವು ಡಿಗ್ರಿ ಮುಗಿದ ತಕ್ಷಣ ನೀವು ಯಾವುದೋ ಒಂದು SI ಎಕ್ಸಾಮ್ ಬರೀತಿರ್ತೀರ, ಅಥವಾ IAS, IPS, KS ಇವೆಲ್ಲವೂ ಕೂಡ ಎಕ್ಸಾಮ್ ಬರೀತೀರ. ಅಲ್ಲಿ ಒಂದು ಕಾನ್ಸೆಪ್ಟ್ ಇರುತ್ತೆ ನಿಮಗೆ, ಪ್ರಬಂಧ ಬರೆಯಿರಿ ಅಂತೇಳಿ. ಆ ಪ್ರಬಂಧ ಬರೆಯಿರಿ ಅನ್ನೋ ಕಾನ್ಸೆಪ್ಟಿಗೆ ಈ ತರಹದ ಕಾನ್ಸೆಪ್ಟ್ಗಳನ್ನೇ ಕೊಡ್ತಾ ಹೋಗೋದು. ಬಾಲಾಪರಾಧ, ಬಾಲಕಾರ್ಮಿಕ ಅಥವಾ ವಿಚ್ಛೇದನ ಇವೆಲ್ಲವನ್ನು ಕೂಡ ಕೊಡ್ತಾ ಹೋಗ್ತಾರೆ. ಆಯಿತಾ? ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಟಾಪಿಕ್ ಆಗುತ್ತೆ. ನೀವಿಲ್ಲಿ ವಿಶ್ಲೇಷಣಾತ್ಮಕ ದೃಷ್ಟಿಕೋನದಲ್ಲಿ ನೋಡ್ತಾ ಹೋದರೆ ನಿಮಗೆ ಮುಂದೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ
ಪ್ರಬಂಧ ರೂಪದ ಪ್ರಶ್ನೆಗಳಿಗೆ ಇದು ತುಂಬ ಯೂಸ್ ಆಗೋಂಥ ಒಂದು ಕಾನ್ಸೆಪ್ಟ್ ಆಗ್ತಾ ಹೋಗುತ್ತೆ. ಓಕೆ, ಇಲ್ಲಿಗೆ ಘಟಕ 3 ಮುಕ್ತಾಯ ಆಗ್ತಾ ಹೋಗುತ್ತೆ. ಓಕೆ, ಅದಾದಮೇಲೆ ನಾವು ಘಟಕ 4ಕ್ಕೆ ಬರ್ತಾ ಇದ್ದೀವಿ, ಮದ್ಯಪಾನ ಮತ್ತು ಮಾದಕ ವಸ್ತು ವ್ಯಸನ ಅಂತೇಳಿ. ಆಯಿತಾ, ಮಾದಕ ವಸ್ತು ವ್ಯಸನ ಅಂತೇಳಿ, ಡ್ರಗ್ ಅಡಿಕ್ಷನ್ಸ್ ಅಂತ ಹೇಳ್ತೀವಿ ಇಲ್ಲಿ. ಆಯಿತಾ, ಇಲ್ಲಿ ಮದ್ಯಪಾನ ಮತ್ತು ಮಾದಕ ವಸ್ತು ಇದು ಕಾಮನ್ ಆಗಿ ನಾವು ನೋಡ್ತಿರುವಂತಹ ಒಂದು ಸಮಸ್ಯೆ. ಈ ಹೆಡ್ಡಿಂಗ್ ನೋಡಿದ ತಕ್ಷಣ ಗೊತ್ತಾಗ್ತಾ ನಮ್ಮ ಸುತ್ತಮುತ್ತಲೇ ಇವತ್ತು ಡ್ರಿಂಕ್ಸ್ ಮಾಡೋರು ಇದ್ದಾರೆ. ಅಂದರೆ ಮದ್ಯಪಾನ ಮಾಡೋರು ಅಂತ ಇರುತ್ತೆ, ಮದ್ಯವನ್ನು ಸೇವಿಸುವಂಥ ನಾವು ಸುತ್ತಮುತ್ತ ನೋಡ್ತಾ ಇದ್ದೀವಿ, ಅಥವಾ ಮಾದಕ ವಸ್ತು ಸೇವನೆಯನ್ನು ಕೂಡ ನೋಡ್ತಾ ಇದ್ದೀವಿ. ನೀವು ಮಾದಕ ವಸ್ತು ಸೇವನೆಯಿಂದ ತುಂಬ ದೂರ ಯೋಚನೆ ಮಾಡ್ತಾ ಹೋಗ್ಬಿಡಿ. ನಿಮ್ಮ ಸ್ನೇಹಿತರ ಹಾಕೊಳ್ಳುವಂತಹ ಗುಟ್ಕ ಆಗಿರ್ಬೋದು, ಇವೆಲ್ಲವೂ ಕೂಡ ಮಾದಕ ವಸ್ತುಗಳೇ. ಆಯಿತಾ, ಅವ್ರ ಸಮಸ್ಯೆಗಳು ಏನಿದ್ದಾವೆ, ಅವರು ಸಮಾಜಕ್ಕೆ ಹೇಗೆ ಸಮಸ್ಯೆಗಳಾಗ್ತಾರೆ ಅನ್ನೋದನ್ನು ನೋಡ್ತಾ ಹೋಗೋಣ. ಇದರಲ್ಲಿ ಮೊದಲನೇದಾಗಿ ಮದ್ಯಪಾನದ ಅರ್ಥ ಮತ್ತು ಕಾರಣಗಳನ್ನು ನಾವು ಚರ್ಚೆ ಮಾಡ್ತಾ ಹೋಗ್ತೀವಿ. ಯಾಕೆ ಡ್ರಿಂಕ್ಸ್ ಮಾಡಬೇಕಾಗತ್ತೆ, ಆಯಿತಾ, ಮದ್ಯಪಾನ ಅಂದರೆ ಏನು ಅಂತೇಳಿ, ಆಯಿತಾ, ಆ ಅರ್ಥವನ್ನು ನೋಡ್ತಾ ಹೋಗ್ತೀವಿ. ಆ ಮದ್ಯಪಾನ ಮಾಡೋದಕ್ಕೆ ಕಾರಣಗಳೇನು, ಯಾಕೆ ಮದ್ಯಪಾನ ಮಾಡೋರು ಇವತ್ತು ಹೆಚ್ಚಾಗ್ತಿದ್ದಾರೆ, ಯಾಕೆ ಮದ್ಯಪಾನ ಮಾಡಬೇಕಾಗುತ್ತೆ, ಮದ್ಯಪಾನ ಮಾಡ್ತಾ ಇದ್ದಾರೆ, ಅದು ಹೇಗೆ ಸಮಸ್ಯೆಯಾಗಿ ಪರಿವರ್ತನೆ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀವಿ. ಅದಾದಮೇಲೆ ಮದ್ಯಪಾನದ ಪರಿಣಾಮಗಳು ಅಂತ ಹೇಳ್ತೀವಿ, ಇದು ಕೂಡ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗುತ್ತೆ. ಅದಾದಮೇಲೆ ವ್ಯಸನದ ಅರ್ಥ ಅಂತೇಳಿ, ಅಡಿಕ್ಷನ್ಸ್ ಅಂತೇಳಿ, ಡ್ರಗ್ ಅಡಿಕ್ಷನ್ಸ್ ಅಂತೇಳಿ, ಮಾದಕ ವ್ಯಸನ ಅಂತೇಳಿ, ಅಂದರೆ ಒಂದು ಈ ಚಟವಾಗಿ ಪರಿವರ್ತನೆ ಆಗುವಂಥದ್ದು ಅಂತೇಳಿ, ಅಂದರೆ ಅಭ್ಯಾಸ. ಆಯಿತಾ, ನೀವು ಯಾವುದೋ ಒಬ್ಬ ವ್ಯಕ್ತಿ ಟೆನ್ಷನ್ನಿಗೆ ಒಂದು ಸ್ಮೋಕಿಂಗ್ ಮಾಡ್ತಾ ಇದ್ದಾನೆ ಅಂತ ಅಂದ್ಕೊಳ್ಳೋಣ. ಅವನು ಏನು ಮಾಡ್ತಾನೆ, ಯಾವುದೋ ಒಂದು ದಿವಸ ಸ್ನೇಹಿತನ ಜೊತೆಗೆ ಸ್ನೇಹಿತನ ಒತ್ತಾಯಕ್ಕಾಗಿ ಒಂದು ಧೂಮಪಾನವನ್ನು ಸೇವನೆ ಮಾಡಿದ್ರೆ, ಅಂದರೆ ಒಂದು ಸಿಗರೆಟ್ನ ಸ್ಮೋಕ್ ಮಾಡಿದ್ರೆ ಅದು ವ್ಯಸನ ಆಗಲ್ಲ. ಆದರೆ ಅವನು ನೆಕ್ಸ್ಟ್ 2ನೇ ದಿವಸಕ್ಕೆ ನನ್ನ ಫ್ರೆಂಡ್ ನೆನ್ನೆ ಹೇಳ್ದ, ಇವತ್ತು ಅವನಿಲ್ಲ ಜೊತೆಲ್ಲ, ಆದರೆ ನಾನು 2 ಸೇರ್ತೀನಿ, ನೆಕ್ಸ್ಟ್ ದಿವಸ 3 ಸೇರ್ತೀನಿ, ನೆಕ್ಸ್ಟ್ ದಿವಸ 4, ಡೈಲಿ 1 ಪ್ಯಾಕ್, ಈ ಥರ ಜಾಸ್ತಿ ಆಗ್ತಾ ಹೋಗುತ್ತೆ. ಆಯಿತಾ, ಅದೇನಾಗುತ್ತೆ, ಒಂದು ವ್ಯಸನವಾಗಿ ಪರಿವರ್ತನೆ ಆಗುತ್ತೆ. ಕೊನೆಗೆ ಯಾವ ಹಂತಕ್ಕೆ ಬರ್ತಾ ಹೋಗ್ತಾನೆ ಅಂದರೆ, ಅವನು ಸ್ಮೋಕಿಂಗ್ ಮಾಡಲಿಲ್ಲ ಅಂದರೆ ನಾನು ಬದುಕೋಕ್ಕೆ ಆಗಲ್ಲ ಅಂತಹ ಪರಿಸ್ಥಿತಿಗೆ ಬರ್ತಾನೆ. ಇದು ಸ್ಮೋಕಿಂಗ್ ಅನ್ನೋದು ಒಂದು ಎಕ್ಸಾಂಪಲ್ ಅಷ್ಟೇ. ಇವತ್ತು ಡ್ರಗ್ಸ್ ಬೇರೆ ಬೇರೆ ಥರದ ವೆರೈಟೀಸ್ ಇದೆ. ಆಯಿತಾ, ಅವೆಲ್ಲವೂ ಕೂಡ ಇಲ್ಲಿ ವ್ಯಸನಕ್ಕೆ ಕಾರಣಗಳಾಗ್ತವೆ. ಮಾದಕ ವಸ್ತು ವ್ಯಸನಕ್ಕೆ ಕಾರಣ ಆಗ್ತಾಗ್ತವೆ. ಅದನ್ನು ನಾವಿಲ್ಲಿ ಚರ್ಚೆ ಮಾಡ್ತಾ ಹೋಗೋದಾಗುತ್ತೆ. ಮಾದಕ ವ್ಯಸನದ ಕಾರಣಗಳು ಅಂದರೆ ಈ ಡ್ರಗ್ ಅಡಿಕ್ಷನ್ಸ್ಗೆ ಏನು ಕಾರಣ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ಚರ್ಚೆ ಮಾಡ್ತಾ ಹೋಗೋದಾಗುತ್ತೆ. ಅದಾದಮೇಲೆ ಮಾದಕ ವಸ್ತುಗಳ ವಿಧಗಳು ಅಂತೇಳಿ ನಾವು ಹಿಂದೆ ಹೇಳಿದ್ವಲ್ಲ, ಬೇರೆ ಬೇರೆ ಥರದ ಮಾದಕ ವಸ್ತುಗಳಿದ್ದಾವೆ ಅಂತೇಳಿ ಆ ವಿಧಗಳನ್ನು ನಾವಿಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀವಿ. ಅದಾದಮೇಲೆ ಮಾದಕ ವ್ಯಸನದ ಪರಿಣಾಮಗಳು. ಆಯಿತಾ, ಇದಿಷ್ಟನ್ನು ಕೂಡ ನಾವಿಲ್ಲಿ ಅಧ್ಯಾಯ 4ರಲ್ಲಿ ಚರ್ಚೆ ಮಾಡುವಂಥ ವಿಚಾರಗಳಾಗುತ್ತೆ. ಇದು ಕೂಡ ಅಷ್ಟೇ, ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಅದು IAS IPS KS ಅಂತ ಹೇಳಿದ್ರೆ ಅಲ್ಲಿ ಪ್ರಬಂಧ ರೂಪದ ಪ್ರಶ್ನೆಗಳಿಗೆ ಇದು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗ್ತಾ ಹೋಗುತ್ತೆ. ಇದು ಕೂಡ ಮಾದಕ ವಸ್ತು ವ್ಯಸನ ಅನ್ನೋದು ಕೂಡ ನಾವು ಚರ್ಚೆ ಮಾಡುವಂತಹ ಒಂದು ವಿಶ್ಲೇಷಣಾತ್ಮಕ ದೃಷ್ಟಿಕೋನ ನೋಡುವಂಥ ವಿಚಾರಗಳಾಗ್ತಾ ಹೋಗುತ್ತೆ. ನಾವಿಲ್ಲೀಗ ಇವನ್ನೆಲ್ಲ ಓದ್ತಿದ್ದೀವಿ, ನಾವು ಬರೀ ಡಿಗ್ರಿಗೆ ಅಂತ ಅನ್ಕೋಬೇಡಿ, ನೀವು ಡಿಗ್ರಿ ಮುಗಿದ್ಮೇಲೆ ತುಂಬ ಯೂಸ್ ಆಗುವಂಥ ಒಂದು ಕಾನ್ಸೆಪ್ಟ್ಗಳಾಗ್ತಾ ಹೋಗುತ್ತೆ. ಓಕೆ, ಇಲ್ಲಿಗೆ 4ನೇ ಘಟಕ ಮುಕ್ತಾಯ ಆಗುತ್ತೆ. ಇಲ್ಲಿ ನೆಕ್ಸ್ಟ್ ಘಟಕ 5ಕ್ಕೆ ಬರ್ತಾ ಹೋಗೋದಾಗುತ್ತೆ, ಯುವಕರು ಮತ್ತು ಸಾಮಾಜಿಕ ಕಾಳಜಿಗಳು ಅಂತೇಳಿ. ನಿಮಗೆಲ್ಲ ಗೊತ್ತಿದೆ, ಭಾರತ ಒಂದು ಯುವ ರಾಷ್ಟ್ರ. ಇವತ್ತು ಇಡೀ ಜಗತ್ತು ಇವತ್ತು ಭಾರತವನ್ನು ನೋಡ್ತಾ ಇದೆ. ಯಾಕಂದರೆ ಭಾರತದಲ್ಲಿ ಯುವಕರ ಸಂಖ್ಯೆ ತುಂಬ ಹೆಚ್ಚಿದೆ ಅಂತೇಳಿ. ಭಾರತ ಮನಸ್ಸು ಮಾಡಿದ್ರೆ ಇವತ್ತು ಏನು ಬೇಕಾದ್ರೂ ಮಾಡ್ಬೋದು ಅಂತೇಳಿ ಇಡೀ ಜಗತ್ತು ಭಾರತದ ಕಡೆಗೆ ನೋಡ್ತಾ ಇದೆ. ಆಯಿತಾ, ನಮ್ಮ ಮಾಜಿ ರಾಷ್ಟ್ರಪತಿಗಳಾದಂತಹ APJ ಅಬ್ದುಲ್ ಕಲಾಂರು ತುಂಬ ಹಿಂದೆನೇ ಹೇಳಿದರು, ನಾವು ಭಾರತದ ಯುವ ಶಕ್ತಿಯನ್ನು ವ್ಯವಸ್ಥಿತವಾಗಿ ಬಳಸ್ಕೊಂಡ್ರೆ ಭಾರತ 2020ಕ್ಕೆ ಒಂದು ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಿ ಪರಿವರ್ತನೆ ಆಗುತ್ತೆ ಅಂತ. ಆದರೆ ಇವತ್ತು 2026 ಆಯಿತು, ಇನ್ನೂ ಕೂಡ ಆಗಿಲ್ಲ. ಕಾರಣ ನಾವು ಯುವ ಶಕ್ತಿನ ಸರಿಯಾಗಿ ಬಳಸ್ಕೊಳ್ತಿಲ್ವಾ, ಅಥವಾ ಯುವಕರೇ ಸರಿಯಾಗಿ ಬಳಕೆ ಆಗ್ತಿಲ್ವಾ ಭಾರತಕ್ಕೆ ಅಂತೇಳಿ ಯೋಚನೆ ಮಾಡ್ತಾ ಹೋಗುತ್ತೆ ಅಂತೇಳಿ. ಆಯಿತಾ, ಅವರು ಸಾಮಾಜಿಕ ಕಾಳಜಿಗಳು, ಯುವಕರು ಮತ್ತು ಸಾಮಾಜಿಕ ಕಾಳಜಿಗಳು, ಈ ಸಮಸ್ಯೆನ ನಾವಿಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಇಲ್ಲಿ ಬರ್ತಾ ಹೋಗುತ್ತೆ ಫಸ್ಟ್ ಕಾನ್ಸೆಪ್ಟು, ನಿರುದ್ಯೋಗ ಮತ್ತು ಅರೆ ಉದ್ಯೋಗದ ಸಮಸ್ಯೆಗಳು ಅಂತೇಳಿ. ಅಂದರೆ ಅನ್ಎಂಪ್ಲಾಯ್ಮೆಂಟ್ ಆ್ಯಂಡ್ ಅಂಡರ್ ಎಂಪ್ಲಾಯ್ಮೆಂಟ್ ಅಂತೇಳಿ. ಇಲ್ಲಿ ನಮಗೆ ನಿರುದ್ಯೋಗ, ಕೆಲಸ ಇಲ್ಲದೇ ಇರುವಂತಹ ಪರಿಸ್ಥಿತಿ, ಮತ್ತೊಂದು ಕೆಲವೊಂದು ಸಮಯದಲ್ಲಿ ಮಾತ್ರ ಕೆಲಸ ಇರುವಂಥ ಪರಿಸ್ಥಿತಿ, ಉಳಿದ ಸಮಯದಲ್ಲಿ ಕೆಲಸ ಇಲ್ಲದೇ ಇರುವಂಥ ಪರಿಸ್ಥಿತಿ. ಎರಡು ಕೂಡ ಡಿಫ್ರೆಂಟ್ ದೃಷ್ಟಿಕೋನದಲ್ಲಿ ನಾವು ನೋಡ್ತಾ ಹೋಗ್ತೀವಿ, ನಿರುದ್ಯೋಗ ಮತ್ತು ಅರೆ ಉದ್ಯೋಗ ಅಂತೇಳಿ. ಇಲ್ಲಿ ನಾವೀಗ ಒಂದು ಕಡೆ ಯೋಚನೆ ಮಾಡ್ತಾ ಹೋದಾಗ ಇವತ್ತು ಯಾರಿಗೂ ಉದ್ಯೋಗ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಉದ್ಯೋಗ ಎಲ್ಲರಿಗೂ ಕೂಡ ಇದೆ. ಒಂದು ಕಡೆ ಹೀಗೆ ಹೇಳ್ತೀವಿ, ಇನ್ನೊಂದು ಕಡೆ ನಿರುದ್ಯೋಗ ಸಮಸ್ಯೆ ಬಗ್ಗೆನೂ ಕೂಡ ಹೇಳ್ತಾ ಹೋಗ್ತೀವಿ. ಯಾಕೆ ನಾವು ಯಾರಿಗೂ ಕೂಡ ಉದ್ಯೋಗ ಇಲ್ಲದೇ ಇಲ್ಲಂಥ ಪರಿಸ್ಥಿತಿ ಇಲ್ಲ, ಉದ್ಯೋಗ ಎಲ್ಲರಿಗೂ ಕೂಡ ಇದೆ ಅಂದರೂ ಕೂಡ ಯಾಕೆ ಸಮಸ್ಯೆ ಇದೆ ಹಾಗಾದ್ರೆ ಅಂತೇಳಿ. ಆದರೆ ಉದ್ಯೋಗ ಎಲ್ಲರಿಗೂ ಕೂಡ ಇದೆ, ಆದರೆ ನಾವು ಎಲ್ಲ ಉದ್ಯೋಗ ಮಾಡೋಕ್ಕೆ ರೆಡಿ ಇಲ್ಲ. ಆಯಿತಾ, ಒಂದೇ ಒಂದು ಎಕ್ಸಾಂಪಲ್ ನಾವು ಹೇಳ್ತಾ ಹೋಗೋದಾದರೆ, ಇಲ್ಲಿ ನೀವು ಡಿಗ್ರಿ ಮುಗಿಸ್ತೀರಾ,
ಡಿಗ್ರಿ ಮುಗಿಸಿದ ತಕ್ಷಣ ನಿಮಗೆ ಯಾರೋ ಒಂದು ಕೆಲಸ ಕರೀತಾರೆ, ಇಲ್ಲಿ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕೋಕ್ಕೆ ಬರ್ತೀಯಾ ಅಂತ ಕರೀತಾರೆ, ಅಥವಾ ಒಂದು ಸ್ವಚ್ಛ ಮಾಡುವಂಥ ಕೆಲಸ ಇದೆ, ಕಸ ಗುಡಿಸೋ ಕೆಲಸ ಇದೆ, ಬರ್ತೀಯಾ ಅಂತ, ಅಥವಾ ಒಂದು ವಾಚ್ನ ಕಾಯುವಂಥ ಕೆಲಸ ಇದೆ, ಬರ್ತೀಯಾ ಅಂತ. ನೀವೇನಂತೀರಾ? ನಂದು ಡಿಗ್ರಿ ಆಗಿದೆ, ನಾನು ಬರಲ್ಲ ಅಂತೇಳಿ. ಕೆಲಸ ಇದೆ ಆದರೆ ನೀವು ಮಾಡೋಕ್ಕೆ ರೆಡಿ ಇಲ್ಲ. ಆ ಥರ ಇಲ್ಲೇನಾಗುತ್ತೆ, ನಾವು ನಮ್ಮ ಅರ್ಹತೆಗೆ ತಕ್ಕಂತೆ, ಅನುಭವಕ್ಕೆ ತಕ್ಕಂತೆ ಉದ್ಯೋಗವನ್ನು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೀವಿ. ಈ ಥರ ಹೋದಾಗ ನಮಗೇನಾಗುತ್ತೆ ಅಂದರೆ ನಿರುದ್ಯೋಗ ಅನ್ನೋದು ಅದೇ ಕ್ರಿಯೇಟ್ ಆಗ್ತಾ ಇದೆಯಾ ಅಂತೇಳಿ. ಆಯಿತಾ? ಇನ್ನೊಂದು ಅರೆ ಉದ್ಯೋಗ ಅಂತೀರಿ. ಇಲ್ಲಿ ಏನು ಕೆಲವೊಂದು ಸಮಯದಲ್ಲಿ ಮಾತ್ರ ಕೆಲಸ ಇತ್ತು, ಉಳಿದ ಸಮಯದಲ್ಲಿ ಕೆಲಸ ಇರುವಂಥ ಪರಿಸ್ಥಿತಿ ಅರೆ ಉದ್ಯೋಗ ಅಂತ. ಎಕ್ಸಾಂಪಲ್ ನಾವು ಕೃಷಿ ಅಂತ ಅಂದ್ಕೊಳ್ಳೋಣ. ನಾವು ಕೃಷಿಯಲ್ಲಿ ಹಿಂದೆ ಇವತ್ತು ನಮಗೆ ನೀರಾವರಿ ಭೂಮಿ ಇದೆ, ನಮಗೆ ವರ್ಷ ಪೂರ್ತಿ ಕೆಲಸ ಸಿಗ್ತದೆ, ಅದನ್ನು ನಾವು ಅರೆ ಉದ್ಯೋಗ ಅಂತ ಹೇಳೋಕ್ಕಾಗಲ್ಲ. ಆದರೆ ಕೆಲವೊಂದು ಯೋಚನೆ ಮಾಡ್ತಾ ಹೋದಾಗ ಹಿಂದೆ ಮಳೆಗಾಲದಲ್ಲಿ ಮಾತ್ರ ನಾವು ಕೃಷಿ ಕೆಲಸವನ್ನು ಮಾಡ್ತಾಯಿದ್ವಿ, ಉಳಿದ ಸಮಯ ಎಲ್ಲ ನಾವು ಯಾವುದೇ ಕೆಲಸ ಇಲ್ಲದಿರೋ ಪರಿಸ್ಥಿತಿಯಲ್ಲಿ ಇರ್ತಾ ಇದ್ವಿ ಅಂತಹ ಒಂದು ಅರೆ ಉದ್ಯೋಗದ ಸಮಸ್ಯೆನೂ ಕೂಡ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಇಲ್ಲಿ ನಾವು ಈ ಕಾನ್ಸೆಪ್ಟನ್ನು ಚರ್ಚೆ ಮಾಡುವಾಗ ತುಂಬ ಡೀಟೇಲಾಗಿ ಚರ್ಚೆ ಮಾಡ್ತಾ ಹೋಗೋಣ. ಕೆಲವೊಂದು ಎಕ್ಸಾಂಪಲ್ ಅಷ್ಟೇ ನಾನು ಅಲ್ಲಿ ಕೊಟ್ಟಿದ್ದು, ಡೀಟೇಲಾಗಿ ಅಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಅದಾದಮೇಲೆ ಯುವಕರು, ಮಾಧ್ಯಮ, ತಂತ್ರಜ್ಞಾನ ಅಂತೇಳಿ. ಆಯಿತಾ? ಯುವಕರು, ಮಾಧ್ಯಮ ಮತ್ತು ತಂತ್ರಜ್ಞಾನ. ನೀವೆಲ್ಲರೂ ಕೂಡ ಇವತ್ತು ಮಾಧ್ಯಮದ ಮೂಲಕ ಈ ಸಿಲೆಬಸ್ ಬಗ್ಗೆ ಇಂಟ್ರಡಕ್ಷನ್ ತಗೊಳ್ತಾ ಇದ್ದೀರಾ. ಆದರೆ ನಾನು ನಿಮಗೆ ಮೊಬೈಲಲ್ಲಿ ಮೂಲಕ ನಿಮಗೆ ಏನು ಸಿಲೆಬಸ್ನ ಪರಿಚಯ ಮಾಡ್ತಾ ಇದ್ದೀನಿ ಅಂತೇಳಿ. ಇದೇ ಮಾಧ್ಯಮ ಅಂತೇಳಿ. ಅಂದರೆ ಈ ಮೊಬೈಲ್ ಅನ್ನೋದು ಒಂದು ಮಾಧ್ಯಮ. ಆ ಮಾಧ್ಯಮದ ಮೂಲಕ ನೀವು ತಾಂತ್ರಿಕತೆಯನ್ನು ಬಳಸ್ಕೊಂಡು ನೀವು ಸಿಲೆಬಸ್ನ ಕೇಳ್ತಾ ಇದ್ದೀರಾ ಅಥವಾ ಪಾಠವನ್ನು ಕೇಳ್ತೀರಾ ಮುಂದೆ ಅಂತೇಳಿ. ಆದರೆ ಈ ಮಾಧ್ಯಮನ ನೀವು ಈ ಸಿಲೆಬಸ್ ಕೇಳೋದಕ್ಕೆ ಬಿಟ್ಟು ಬೇರೆ ಏನಕ್ಕೂ ಯೂಸ್ ಮಾಡ್ತೀರಾ ನೆಕ್ಸ್ಟು, ಅದಿದೆಯಲ್ಲ ಅದು ಸಮಸ್ಯೆ ಆಗಿ ಕಾಡ್ತಾ ಇದೆಯಾ ಅಂತೇಳಿ. ನಾವಿಲ್ಲಿ ಮೊಬೈಲನ್ನು ಎರಡು ಥರ ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ನಾವು ಒಳ್ಳೆಯತನಕ್ಕೂ ಯೂಸ್ ಮಾಡ್ತಿದ್ದೀವಿ, ಕೆಟ್ಟದಕ್ಕೂ ಯೂಸ್ ಮಾಡ್ತಾ ಇದ್ದೀವಿ. ಆಯಿತಾ? ಆ ಥರ ಇಲ್ಲಿ ಮಾಧ್ಯಮಗಳಿಂದ ಯುವಕರಲ್ಲಿ ಯಾವ ಥರದ ಬದಲಾವಣೆಗಳಾಗ್ತಾ ಇದ್ದಾವೆ, ಆ ತಂತ್ರಜ್ಞಾನದಿಂದ ಇವತ್ತು ಬದಲಾವಣೆಗಳು ಹೇಗಾಗ್ತಾ ಇದ್ದಾವೆ, ಅದೇ ಸಮಸ್ಯೆನಾ, ತಂತ್ರಜ್ಞಾನನೇ ಒಂದು ಸಮಸ್ಯೆನಾ ಅಂತೇಳಿ ನಾವಿಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀವಿ. ಅಂದರೆ ಯುವಕರ ಮೇಲೆ ತಂತ್ರಜ್ಞಾನ ಯಾವ ಥರದ ಪರಿಣಾಮಗಳು ಬೀರ್ತಾ ಇದೆ. ಒಂದು ಕಡೆ ನಮಗೆ ನಾವು ಮೊಬೈಲ್ ಯೂಸ್ ಮಾಡದೆ ಬಿಡಬೇಕಿತ್ತು ಅಥವಾ ಕಂಡುಹಿಡಿಯಲೇಬಾರ್ದಿತ್ತು ಅಂತ ಅನಿಸುತ್ತೆ ನಮಗೆ. ಆಯಿತಾ? ಅಲ್ಲಿ ಹಂಗೆ ಯೋಚನೆ ಮಾಡ್ತಾ ಹೋದರೆ ನಾವು ಜಗತ್ತಿನಲ್ಲಿ ತುಂಬ ಹಿಂದುಳಿದ್ಬಿಟ್ಟಿದೆ. ಅಂದರೆ ಕಾಂಪಿಟೇಷನ್, ವರ್ಲ್ಡ್ ಲೆವೆಲ್ ಕಾಂಪಿಟೇಷನ್ ನೋಡ್ತಾ ಹೋದಾಗ ಭಾರತದಲ್ಲಿ ಮೊಬೈಲ್ ಯೂಸ್ ಮಾಡೋಕ್ಕೆ ಬರಲ್ಲಂತೆ, ಮೊಬೈಲ್ ಏನು ಅವರಿಗೆ ಬಳಕೆನೇ ಗೊತ್ತಿಲ್ಲಂತೆ ಅಂದಾಗ ನಾವು ಗ್ಲೋಬಲ್ ಲೆವೆಲಲ್ಲಿ ತುಂಬ ಹಿಂದುಳಿದ್ವಿ. ಅದಕ್ಕೋಸ್ಕರ ನಾವು ತಂತ್ರಜ್ಞಾನದಲ್ಲಿ ಮುಂದುವರಿಬೇಕಾಗುತ್ತೆ, ಮೊಬೈಲ್ ಬಳಕೆ ಹೆಚ್ಚು ಮಾಡಬೇಕಾಗುತ್ತೆ, ಇವೆಲ್ಲವೂ ಕೂಡ ಕಾಮನ್. ಆದರೆ ಅದನ್ನು ನಾವು ಯಾವ ಥರ ಬಳಕೆ ಮಾಡ್ತೀವಿ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ದೃಷ್ಟಿಯಲ್ಲಿ ನಾವಿವತ್ತು ನೋಡ್ತಾ ಹೋಗ್ತೀವಿ ಮಾಧ್ಯಮ ಮತ್ತು ತಂತ್ರಜ್ಞಾನ ಅಂತೇಳಿ. ಅದಾದಮೇಲೆ ನೆಕ್ಸ್ಟ್ ಸಮಸ್ಯೆ ಭಯೋತ್ಪಾದನೆ ಅಂತೇಳಿ, ಟೆರರಿಸಮ್ ಅಂತೇಳಿ. ಅಂದರೆ ನೀವು ಟೆರರಿಸ್ಟನ್ನು ನೋಡ್ತಾ ಹೋದರೆ ಇವತ್ತು ವಿದ್ಯಾವಂತರೇ ಟೆರರಿಸ್ಟ್ ಆಗ್ತಾ ಇದ್ದಾರೆ ಅಂತೇಳಿ ಒಂದು ಕಡೆ ನೋಡ್ತಾ ಇದ್ದೀವಿ. ಆಯಿತಾ? ಅಂದರೆ ಯಾರು ಅನಕ್ಷರಸ್ಥರು ಅವ್ರ್ಯಾರು ಕೂಡ ಟೆರರಿಸ್ಟ್ ಆಗ್ತಾಯಿಲ್ಲ, ವಿದ್ಯಾವಂತರಲ್ಲೇ ಯಾಕೆ ಟೆರರಿಸಮ್ ಮತ್ತು ಟೆರರಿಸ್ಟ್ ಹೆಚ್ಚಾಗ್ತಾ ಇದ್ದಾರೆ. ಆಯಿತಾ? ಭಯೋತ್ಪಾದನೆ ಅಂದರೆ ಏನು, ಭಯವನ್ನು ಉತ್ಪಾದನೆ ಮಾಡೋಕ್ಕೆ ಸಾಧ್ಯನಾ? ಆ ಥರ ಇಲ್ಲಿ ಭಯೋತ್ಪಾದನೆ ಅಂದರೆ ಏನು, ಅದಕ್ಕೆ ಕಾರಣ ಏನು, ಅದಕ್ಕೆ ಪರಿಣಾಮ ಏನು ಅಂತಲೂ ಕೂಡ ನಾವಿಲ್ಲಿ ಚರ್ಚೆ ಮಾಡ್ತೀವಿ. ಇದು ಕೂಡ ತುಂಬ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಅಂತ ಅಂದ್ಕೊಳ್ಳೋಣ. ಅದಾದಮೇಲೆ ನೆಕ್ಸ್ಟ್ ಕಾನ್ಸೆಪ್ಟ್ ಇದ್ದರೆ ಯಾವುದಾದ್ರು ಚಟುವಟಿಕೆಗಳು ಅಂತಿದೆ. ಓಕೆ, ಇದು ಕೂಡ ನಮ್ಮ ಸಿಲೆಬಸ್ಸಲ್ಲಿ ಇರುವಂಥದ್ದು. ಚಟುವಟಿಕೆ ಮಾಡಲೇಬೇಕು ನೀವು. ನಿಮಗೆ 5 ಮಾರ್ಕ್ಸಿಗೆ ಏನು ಚಟುವಟಿಕೆ ಇದೆ. ಆಯಿತಾ? 2 ಟೆಸ್ಟ್ ಇರುತ್ತೆ, ಒಂದು ಚಟುವಟಿಕೆ ನೀವು ಮಾಡಲೇಬೇಕಾಗುತ್ತೆ. ಆ ಚಟುವಟಿಕೆ ಮಾಡಿದ್ರೆ ಮಾತ್ರ ನಿಮಗೆ ಒಂದು ಇಂಟರ್ನಲ್ ಮಾರ್ಕ್ಸ್ 20 ಅಂಕಗಳಿದೆಯಲ್ಲ, ಆ 20 ಅಂಕಗಳು ಕೊಡೋದಕ್ಕೆ ಸಾಧ್ಯ, ಅಂದರೆ ತಗೊಳ್ಳೋಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ ಅಂತೇಳಿ. ಈ ಥರ ಈ 5ನೇ ಘಟಕ ಇಲ್ಲಿಗೆ ಮುಕ್ತಾಯ ಆಗ್ತಾ ಹೋಗುತ್ತೆ ಅಂತೇಳಿ. ಇಲ್ಲಿಗೆ 5 ಘಟಕಗಳು ನಿಮಗೆ ಪರಿಚಯ ಆಗಿದೆ ಅಂತ ಅಂದ್ಕೊಳ್ಳೋಣ. ನಿಮ್ಮ ನೆನಪಲ್ಲಿ ಇದು ಪರಿಚಯ ಮಾತ್ರ. ತುಂಬ ಡೀಟೇಲಾಗಿ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ದಿನಗಳಲ್ಲಿ. ಪ್ರತಿಯೊಂದು ಚಾಪ್ಟರ್ಲಿರುವಂತಹ ಪ್ರತಿಯೊಂದು ಕಾನ್ಸೆಪ್ಟನ್ನು ಕೂಡ ತುಂಬ ಡೀಟೇಲಾಗಿ ಚರ್ಚೆ ಮಾಡ್ತಾ ಹೋಗೋಣ. ಅದನ್ನು ಮುಂದಿನ ತರಗತಿಯಲ್ಲಿ ಮುಂದುವರಿಸೋಣ. ಓಕೆ, ಯಾವುದೇ ತರಹದ ಸಮಸ್ಯೆಗಳಿದ್ರೂ ಕೂಡ ನೀವು ಏನು ಚಾಟ್ ಮೂಲಕ ನೀವು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ಬೋದು. ಆ ಪ್ರಶ್ನೆಗಳಿಗೆ ನಾವು ಪರಿಹಾರನ ಕೂಡ ಕೊಡ್ತಾ ಇರ್ತೀವಿ. ಓಕೆ, ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. 4ನೇ ಸೆಮಿಸ್ಟ್ರಲ್ಲಿ ನೀವು ತುಂಬ ಚೆನ್ನಾಗಿ ಓದ್ತೀರಾ ಅಂತ ಅಂದ್ಕೊಂಡಿದ್ದೀವಿ. ಒಳ್ಳೆ ಏನು ಸ್ಕೋರ್ ಆಗುವಂಥ ಪೇಪರ್ ಇದು. ಅಂದರೆ ತುಂಬ ಈಸಿಯಾಗಿ ಸ್ಕೋರ್ ಮಾಡ್ತಾ ಹೋಗ್ಬೋದು. ತುಂಬ ಇಂಟ್ರೆಸ್ಟಿಂಗ್ ಪೇಪರ್. ಬರೀ ನಿಮ್ಮ ಡಿಗ್ರಿ ಪಾಸ್ ಆಗೋಕ್ಕೆ ಮಾತ್ರ ಅಲ್ಲ, ಇದು ನೆಕ್ಸ್ಟ್ ಕಾಂಪಿಟೇಟಿವ್ ಎಕ್ಸಾಮ್ ಕೂಡ ಹೆಲ್ಪ್ಫುಲ್ ಆಗುವಂಥ ಒಂದು ಪೇಪರ್ ಆಗಿದೆ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.